ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತು ಬೈಲ್ಯಾಂಗ್ಯುವಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂಗೆ ಟಾಪ್ 50 ಕ್ವಶನ್ಸ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ 50 ಕ್ವಶನ್ಸ್ 1 ಮಾರ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಇದ್ರದ್ದು PDF ಡಿಸ್ಕ್ರಿಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ದ ಲಾ ಎಸ್ಟಾಬ್ಲಿಷ್ಡ್ ದ ಸುಪ್ರೀಂ ಕೋರ್ಟ್ ಇನ್ ಕಲ್ಕಟ್ಟಾ. ಯಾವುದದು? ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? 1773ರ ರೆಗ್ಯುಲೇಟಿಂಗ್ ಶಾಸನ. ಸೊ ರೆಗ್ಯುಲೇಟಿಂಗ್ ಆಕ್ಟ್ 1773 ಅಥವಾ 1773ರ ರೆಗ್ಯುಲೇಟಿಂಗ್ ಶಾಸನ ಮೇನ್ ಪ್ರಮುಖ ಅಂಶಗಳು ಯಾವ್ದು? ಕೇಂದ್ರೀಕೃತ ಆಡಳಿತ. ಸೊ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ಬಂಗಾಳದ ಗವರ್ನರ್ ಜನರಲ್ಗೆ ಒಂದು ಹೆಚ್ಚಿನ ಅಧಿಕಾರ ನೀಡಲಾಯಿತು. ಜೊತೆಗೆ ಒಂದು ಗವರ್ನರ್ ಜನರಲ್ ಮತ್ತು ಒಂದು ಕೌನ್ಸಿಲ್ ನ ರಚನೆ ಮಾಡಲಾಯಿತು. ಅದರಲ್ಲಿ ಬಂಗಾಳದ ಗವರ್ನರ್ ಜನರಲ್ಗೆ ಸಹಾಯ ಮಾಡಲು 4 ಸದಸ್ಯರ ಒಂದು ಕೌನ್ಸಿಲ್ ರಚಿಸಲಾಯಿತು. ಸೊ ಇದು ಮೇನ್ ಅಂಶ ಇದರಲ್ಲಿ. ಸೊ ಕೋಲ್ಕತ್ತಾದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯನ ಸ್ಥಾಪಿಸಲಾಯಿತು. ಅದರಲ್ಲಿ ಒಬ್ರು ಮುಖ್ಯ ನ್ಯಾಯಾಧೀಶರು ಮತ್ತೆ 3 ಇತರ ನ್ಯಾಯಾಧೀಶರನ್ನ ಅದನ್ನ ಸೇರಿಸಿ ಒಂದು ಸರ್ವೋಚ್ಚ ನ್ಯಾಯಾಲಯನ ಸ್ಥಾಪಿಸಿದ್ರು. ಓಕೆ, ಎರಡನೇ ಪ್ರಶ್ನೆ. The post of Superintendent of Police was created by Cornwallis, Lord Cornwallis. So Superintendent of Police ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಯಾಕೆ ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ ಅವರು ಬ್ರಿಟಿಷ್ ಭಾರತದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಅಂದ್ರೆ ಲಾ ಅಂಡ್ ಆರ್ಡರ್ ಅಂತ ಏನ್ ಹೇಳ್ತೀವಿ ಅದನ್ನು ಸುಧಾರಿಸಲು ಮತ್ತೆ ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದ್ರು. ಓಕೆ, ಮೇನ್ ಕಾರಣಗಳು ಅದನ್ನು ಸೃಷ್ಟಿ ಮಾಡಲು ಮೇನ್ ಕಾರಣ ಏನಂತ ಅಂದ್ರೆ ಜಮೀನ್ದಾರರ ಅಧಿಕಾರವನ್ನು ಮೊಟಕುಗೊಳಿಸಲು. ಅಂದ್ರೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂತ ಏನಿತ್ತು ಆ ಜಮೀನ್ದಾರರಲ್ಲಿ ಹೆಚ್ಚಿನ ಅಧಿಕಾರ ಇತ್ತು. ಅವರೇ ಪೊಲೀಸ್ ಜವಾಬ್ದಾರಿಗಳ ನಿಭಾಯಿಸ್ತಾ ಇದ್ರು. ಸೊ ಅದರಿಂದ ಆ ಅಧಿಕಾರನ ಪೊಲೀಸ್ ಅಧಿಕಾರನ ಜಮೀನ್ದಾರ್ಗಳು ಒಂದು ಏನಂತಾರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಒಂದು ಹುದ್ದೆನ ಸೃಷ್ಟಿಸಿದ್ರು. ಸೊ ಇನ್ನೊಂದು ಎಂತ ಅಂದ್ರೆ ಕೇಂದ್ರೀಕೃತ ಪೊಲೀಸ್ ವ್ಯವಸ್ಥೆಗೋಸ್ಕರ ಪೊಲೀಸ್ ವ್ಯವಸ್ಥೆ ಒಂದು ಕಂದಾಯ ಇಲಾಖೆಯಲ್ಲಿ ಪೊಲೀಸ್ ವ್ಯವಸ್ಥೆ ಸೇರ್ಕೊಂಡಿತ್ತು. ಅದನ್ನ ಕಂದಾಯ ಇಲಾಖೆಯಿಂದ ಬೇರ್ಪಡಿಸಿ ಜಿಲ್ಲಾ ಮಟ್ಟದಲ್ಲಿ ಒಬ್ರು ಒಳ್ಳೆ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಒಂದು ಸಂಘಟಿತ ಪೊಲೀಸ್ ಪಡೆಯನ್ನು ಸ್ಥಾಪಿಸೋದಕ್ಕೆ ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸ್ಥಾಪಿಸಿದ್ರು. ಓಕೆ, ಅಪರಾಧ ನಿಯಂತ್ರಣ ಮಾಡೋದಕ್ಕೆ ಆ ಹಳೆ ಕಾಲದಲ್ಲೆಲ್ಲ ಈ ದರೋಡೆ ಅಪರಾಧಗಳು ತುಂಬಾ ಹೆಚ್ಚಾಗಿತ್ತು. ಅದನ್ನ ನಿಯಂತ್ರಿಸೋಗೋಸ್ಕರ ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸೃಷ್ಟಿಸಿದ್ರು. ಜೊತೆಗೆ ಭ್ರಷ್ಟಾಚಾರ ಕಡಿಮೆ ಮಾಡಲು ಈ ಲಾರ್ಡ್ ಕಾರ್ನ್ವಾಲಿಸ್ ಈ ಹುದ್ದೆನ ಸೃಷ್ಟಿ ಮಾಡಿದ್ರು. ನೆಕ್ಸ್ಟ್ ಪ್ರಶ್ನೆ. ದ ಬ್ರಿಟಿಷ್ ಗವರ್ನರ್ ಎಸ್ಟಾಬ್ಲಿಷ್ಡ್ ನ್ಯೂ ಯೂನಿವರ್ಸಿಟೀಸ್ ಇನ್ ಕಲ್ಕಟ್ಟಾ, ಬಾಂಬೆ ಅಂಡ್ ಮದ್ರಾಸ್. ಯಾರದು? ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಯಾರು? ದಾಲ್ಹೌಸಿ. ಯಾರು? ದಾಲ್ಹೌಸಿ, ಲಾರ್ಡ್ ದಾಲ್ಹೌಸಿ. ಯಾಕೆ ಒಂದು ಯೂನಿವರ್ಸಿಟೀಸ್ ನ ಕಲ್ಕತ್ತಾ, ಬಾಂಬೆ ಮತ್ತೆ ಮದ್ರಾಸ್ ಅಲ್ಲಿ ಸ್ಥಾಪನೆ ಮಾಡಿದ್ರು ನೋಡೋಣ. ಯಾಕೆ ಅಂತ ಅಂದ್ರೆ ಟು ಪ್ರಮೋಟ್ ವೆಸ್ಟರ್ನ್ ಎಜುಕೇಶನ್, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೆ. ವೆಸ್ಟರ್ನ್ ಎಜುಕೇಶನ್ ಅಂದ್ರೆ ಇಂಗ್ಲಿಷ್ ಭಾಷೆನ ನಮ್ಮ ಆಡಳಿತದಲ್ಲಿ ಒಂದು ಅನುಸರಿಸೋದಕ್ಕೆ. ಸೋಷಿಯಲ್ ರಿಫಾರ್ಮ್ ಅಂದ್ರೆ ಒಂದು ಟ್ರೈನಿಂಗ್, ಪಿರಿಯಾಡಿಕಲ್ ಟ್ರೈನಿಂಗ್ ನ ಕೊಡೋದಕ್ಕೆ. ಈ ತರ ಎಲ್ಲ ನಮ್ಮ ಭಾರತದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ನ ಇಂಪ್ರೂವ್ ಮಾಡೋದಕ್ಕೆ, ಇಂಗ್ಲಿಷ್ ಸ್ಪೀಕಿಂಗ್ ನ ಇಂಪ್ರೂವ್ ಮಾಡೋದಕ್ಕೆ, ದೆನ್ ಹೈಯರ್ ಎಜುಕೇಶನ್ ಕೊಡೋದಕ್ಕೆ ಈ ನ್ಯೂ ಯೂನಿವರ್ಸಿಟೀಸ್ ನ ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಪ್ರಶ್ನೆ. ದ ಆಕ್ಟ್ ಕ್ರಿಯೇಟಿಂಗ್ ಸಪರೇಟ್ ರೆಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್ ಈಸ್. ಏನು? ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ
ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು? ಆಕ್ಟ್ ಆಫ್ 1909, 1909 ಭಾರತೀಯ ಪರಿಷತ್ ಕಾಯ್ದೆ. ಆಯ್ತಾ? ಅಂದ್ರೆ ಮುಸ್ಲಿಂ ಒಂದು ಜನಪ್ರತಿಯನ್ನ ಮುಸ್ಲಿಮರೇ ಆರಿಸುವಂತಹ ಒಂದು ಶಾಸನ. ಸೊ ನಿಮ್ಮ ಪ್ರತಿನಿಧಿಯನ್ನ ನೀವೇ ಆರಿಸಿ ಅಂತ ಒಂದು ಶಾಸನ ಮಾಡಿದ್ರು. ಅದು ಯಾವುದು ಅಂದ್ರೆ 1909 ಭಾರತೀಯ ಪರಿಷತ್ ಕಾಯ್ದೆ. ಓಕೆ, ನೆಕ್ಸ್ಟ್, ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಯಾರಿಂದ? ಲಾರ್ಡ್ ಕಾರ್ನ್ವಾಲಿಸ್. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಯಾಕೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿನ ಜಾರಿಗೆ ತಂದದ್ದು ಯಾಕೆ ನೋಡೋಣ. ಸ್ಥಿರ ವರಮಾನ ಅಥವಾ ಫಿಕ್ಸೆಡ್ ರೆವಿನ್ಯೂ ಅಂತ ಅಂತೀವಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪ್ರತಿ ವರ್ಷ ಬದಲಾಗದ ಅಂತ ಅಂದ್ರೆ ಪ್ರತಿ ವರ್ಷ ಈ ವರ್ಷ ಒಂದು ಕಂದಾಯ ಅಥವಾ ಮುಂದಿನ ವರ್ಷ ಒಂದು ಕಂದಾಯ, ಆ ತರ ಆಗಬಾರ್ದು. ಫಿಕ್ಸೆಡ್, ಒಂದ್ಸತಿ ಫಿಕ್ಸ್ ಮಾಡ್ಬಿಟ್ರೆ ಅದೇ ಕಂದಾಯ ಬರಬೇಕು ಪ್ರತಿ ವರ್ಷ. ಜೊತೆಗೆ ಸ್ಥಿರವಾದ ಭೂ ಕಂದಾಯ ಬೇಕಿತ್ತು. ರೆವಿನ್ಯೂ ಸ್ಥಿರ ಅಂದ್ರೆ ಫಿಕ್ಸೆಡ್, ಚೇಂಜ್ ಆಗದಿರುವಂತಹ ಒಂದು ಕಂದಾಯವನ್ನ ಪಡ್ಕೋಬೇಕಾಗಿತ್ತು. ಜಮೀನ್ದಾರರಿಗೆ ಎಷ್ಟು ತೆರಿಗೆ ಪಾವತಿಸಬೇಕು ಎಂಬುದನ್ನು ಶಾಶ್ವತವಾಗಿ ನಿರ್ಧರಿಸಲಾಯಿತು. ಅಂದ್ರೆ ಜನಸಾಮಾನ್ಯರು ಜಮೀನ್ದಾರರಿಗೆ ಎಷ್ಟು ತೆರಿಗೆ ಕೊಡಬೇಕಾಗಿತ್ತು. ಹಿಂದೆಲ್ಲ ಜಮೀನ್ದಾರರೇ ಅದನ್ನ ತೆರಿಗೆ ಪಡ್ಕೋತಾ ಇದ್ರು. ಸೊ ಅದಕ್ಕೋಸ್ಕರ ಒಂದು ಈ ಫಿಕ್ಸೆಡ್ ಏನಂತೀವಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ನ ತಂದ್ರು. ಓಕೆ, ಈ ಕಾಯ್ದೆ ತರೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಸೊ ಜಮೀನ್ದಾರರ ಬೆಂಬಲಕ್ಕೆ ನಿಲ್ಬೇಕಾಗಿತ್ತು. ಯಾಕೆಂದ್ರೆ ಬ್ರಿಟಿಷ್ ಆಡಳಿತವನ್ನ ಬೆಂಬಲಿಸುವ ಮತ್ತು ರೈತರಿಂದ ಕಂದಾಯ ಸಂಗ್ರಹಿಸುವ ಮಧ್ಯವರ್ತಿಗಳಾಗಿ ಜಮೀನ್ದಾರರ ವರ್ಗವನ್ನು ಸೃಷ್ಟಿಸುವುದು ಇದರ ಉದ್ದೇಶ. ಅಂದ್ರೆ ಬ್ರಿಟಿಷ್ ಸರ್ಕಾರ ಏನಿತ್ತು ಮತ್ತೆ ಜನಸಾಮಾನ್ಯರು ಏನಿದ್ರು ಅದ್ರ ಮಧ್ಯ ಈ ಜಮೀನ್ದಾರಿ ಸಿಸ್ಟಮ್, ಈ ಜಮೀನ್ದಾರರನ್ನ ಬಳಸ್ಕೊಂಡ್ರು. ಓಕೆ, ವಸೂಲಿ ಮಾಡಕ್ಕೆ, ಕಂದಾಯ ವಸೂಲಿ ಮಾಡಕ್ಕೆ ಈ ಸಿಸ್ಟಮ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ನ ತಂದಿದ್ದು. ಆಮೇಲೆ ಕೃಷಿ ಅಭಿವೃದ್ಧಿ. ಯಾಕೆ ಅಂದ್ರೆ ಜಮೀನ್ದಾರರು ಅಂತ ಅಂದ್ರೆ ಶ್ರೀಮಂತರು, ಅವರು ಕೃಷಿ ಉತ್ಪಾದನೆ ಮತ್ತೆ ಪಾಳು ಭೂಮಿಯಲ್ಲಿ ಸಾಗುವಳಿ ಮಾಡೋದಿಕ್ಕೆ ಹೂಡಿಕೆ ಮಾಡ್ತಾ ಇದ್ರು ಎಂಬ ಆ ನಂಬಿಕೆ ಬ್ರಿಟಿಷರಿಗೆ. ಅದಕ್ಕೋಸ್ಕರ ಈ ಜಮೀನ್ದಾರಿ ಪದ್ಧತಿಯನ್ನ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ದ ಪರ್ಸನ್ ಹೂ ಗೇವ್ ಎ ರಿಪೋರ್ಟ್ ಆನ್ ದ ಮಾಡರ್ನ್ ಎಜುಕೇಶನ್ ಸಿಸ್ಟಮ್. ಯಾರು ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯ ವರದಿ ಯಾವುದದು? ಮೆಕಾಲೆ ವರದಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ. ದ ಸ್ಟೇಟ್ ಆಂಥಮ್ ಆಫ್ ಮೈಸೂರ್ ಕಾಯೋ ಶ್ರೀ ಗೌರಿ ವಾಸ್ ಕಂಪೋಸ್ಡ್ ಬೈ. ಯಾರಿಂದ? ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು? ಬಸಪ್ಪ ಶಾಸ್ತ್ರಿಗಳು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಟ್ರೀಟಿ ಸೈನ್ಡ್ ಅಟ್ ದ ಎಂಡ್ ಆಫ್ ಫಸ್ಟ್ ಆಂಗ್ಲೋ ಮೈಸೂರು ವಾರ್. ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಯಾವ ಒಪ್ಪಂದ? ಅದು ಮದ್ರಾಸ್ ಒಪ್ಪಂದ. ದಟ್ ಈಸ್ ಟ್ರೀಟಿ ಆಫ್ ಮದ್ರಾಸ್. ಓಕೆನಾ? ಟ್ರೀಟಿ ಆಫ್ ಮಡ್ರಾಸ್ ಅಂದ್ರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ ಯಾವಾಗ ಅಂತ ಅಂದ್ರೆ 1767ರಿಂದ 1769 ತನಕ ಈ ಆಂಗ್ಲೋ ಮೈಸೂರು ಯುದ್ಧ ನಡೀತು. ಹೈದರ್ ಅಲಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆದ ಪ್ರಮುಖ ಸಂಘರ್ಷವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡ ಯುದ್ಧ, ಹೈದರ್ ಅಲಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ನಡೆದ ದೊಡ್ಡ ಯುದ್ಧ. ಓಕೆ, ಈ ಯುದ್ಧ 1769 ಏಪ್ರಿಲ್ 4ರಂದು ಮದ್ರಾಸ್ ಒಪ್ಪಂದದ ಜೊತೆಗೆ ಕೊನೆ ಆಯ್ತು, ಅಂದ್ರೆ ಮುಗೀತು. ಏನ್ ಪ್ರಮುಖ ಅಂಶ ಏನು? ಪರಸ್ಪರ ಈ ಮದ್ರಾಸ್ ಒಪ್ಪಂದದ ಪ್ರಮುಖ ಒಂದು ಅಂಶಗಳೇನಂತ ಅಂದ್ರೆ ಪರಸ್ಪರ ದೇಶಗಳ ವಾಪಸಾತಿ. ಅಂದ್ರೆ ಯುದ್ಧದ ಸಮಯದಲ್ಲಿ ಏನೇನು ವಶಪಡಿಸಿಕೊಂಡಿದ್ರು
ಆ ಪ್ರದೇಶಗಳನ್ನ ಎರಡೂ ಕಡೆಯವರು ಪರಸ್ಪರ ಒಪ್ಪಂದದಿಂದ ವಾಪಸ್ ನೀಡಬೇಕು ಅನ್ನೋದೊಂದು ಇದ್ರದೊಂದು ಒಂದು ಉದ್ದೇಶ ಈ ಮದ್ರಾಸ್ ಒಪ್ಪಂದದ್ದು. ಓಕೆ, ಯುದ್ಧ ಬಂದಿಗಳ ಬಿಡುಗಡೆ, ಯುದ್ಧ ಮಾಡೋ ಸಮಯದಲ್ಲಿ ಕೆಲವ್ರನ್ನ ಬಂಧಿಸ್ತಿರ್ತಾರಲ್ಲ ಎರಡೂ ಕಡೆ, ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋದೊಂದು ಈ ಒಪ್ಪಂದದ ಒಂದು ಉದ್ದೇಶ. ಓಕೆ, ಇನ್ನೊಂದು ರಕ್ಷಣಾತ್ಮಕ ಮೈತ್ರಿ. ಮೈಸೂರ್ ಮೇಲೆ ಯಾವುದೇ ಮೂರನೇ ಶಕ್ತಿ, ಉದಾಹರಣೆಗೆ ಮರಾಠರು ಆಕ್ರಮಣ ಮಾಡಿದ್ರೆ ಬ್ರಿಟಿಷರು ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ರು. ಇದು ಮದ್ರಾಸ್ ಒಪ್ಪಂದದ ಒಂದು ಮುಖ್ಯ ಅಂಶ. ಓಕೆನಾ? ಸೊ 9ನೇ ಪ್ರಶ್ನೆ, ದ ಪ್ಲೇಸ್ ವೇರ್ ಸಂಗೊಳ್ಳಿ ರಾಯಣ್ಣ ಹ್ಯಾಂಗಡ್, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದು? ನಂದಗಡ. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ, ಕೇಳ್ತಾರೆ. ಇತ್ತೀಚೆಗೆ ಒಂದು ಗೌರ್ಮೆಂಟ್ ಎಕ್ಸಾಮ್, ಒಂದು ಸರ್ಕಾರಿ ಹುದ್ದೆಗಳ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬಂದಿತ್ತು. ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ಓಕೆನಾ? ದ ರಿಸಲ್ಟ್ ಆಫ್ ಬ್ಯಾಟಲ್ ಆಫ್ ಪೋರ್ಟೋನೋವಾ. ದ ರಿಸಲ್ಟ್ ಆಫ್ ಬ್ಯಾಟಲ್ ಆಫ್ ಪೋರ್ಟೋನೋವಾ ಅಂದ್ರೆ ಪೋರ್ಟೋನೋವಾ ಕದನದ ಪರಿಣಾಮವೆಂದರೆ ಯಾವುದದು? ಹೈದರಾಲಿ ವಾಸ್ ಡಿಫೀಟೆಡ್ ಬೈ ದ ಬ್ರಿಟಿಷ್. ಬ್ರಿಟಿಷರಿಂದ ಹೈದರಾಲಿಯ ಪರಾಭವ. ಓಕೆ, ಬ್ಯಾಟಲ್ ಆಫ್ ಪೋರ್ಟೋನೋವಾದ್ ಒಂದು ಏನು ಕದನದ ಒಂದು ಪರಿಣಾಮ ಅಂದ್ರೆ ಹೈದರಾಲಿಯ ಪರಾಭವ. ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇನ್ನೊಂದು ಹೇಳ್ತೀನಿ ಮಕ್ಕಳ, ಈ ಏನು ಕ್ವಶನ್ಸ್ ಗಳಿದಾವೆ, ಪ್ರಶ್ನೆಗಳಿದಾವೆ ನಿಮ್ಮ 10ನೇ ಕ್ಲಾಸ್ ಅಲ್ಲಿ, ಅದು ತುಂಬಾ ಮುಖ್ಯ. ಯಾವ್ದಕ್ಕಾಗಿ ಮುಖ್ಯ? ನಿಮಗೆ 10ನೇ ಕ್ಲಾಸಿಗೋಸ್ಕರನೂ ಮುಖ್ಯ, ಜೊತೆಗೆ ನೀವು ಮುಂದೆ ಒಳ್ಳೆ ಸರ್ಕಾರಿ ಅಧಿಕಾರಿ ಆಗ್ಬೇಕು, IAS IPS KS ಆಫೀಸರ್ಸ್ ಆಗ್ಬೇಕು ಅಂದ್ರೆ ಇದೇ ಪ್ರಶ್ನೆಗಳು ತುಂಬಾ ಬರೋದು. ನೀವು 8, 9, 10 ಅದ್ರಲ್ಲಿ 10ನೇ ಕ್ಲಾಸ್ ಅಲ್ಲಿ ಏನು ಓದಿರ್ತಿರಲ್ಲ, ಇದೇ ಪ್ರಶ್ನೆಗಳು, ತುಂಬಾ ಪ್ರಶ್ನೆಗಳು ಬರೋದು ಎಕ್ಸಾಮ್ ಅಲ್ಲಿ. ಓಕೆನಾ? ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ, ದ ಒಡೆಯರ್ ಕನ್ಸ್ಟ್ರಕ್ಟೆಡ್ ಬ್ಯಾಂಗ್ಳೂರ್ ಮೈಸೂರು ರೈಲ್ವೆ ಲೈನ್. ಅಂದ್ರೆ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಯಾರಿಗೆ ಸಲ್ಲುತ್ತದೆ? ಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಚಾಮರಾಜೇಂದ್ರ ಒಡೆಯರ್ಗೆ ಈ ಕ್ರೆಡಿಟ್ ಹೋಗ್ಬೇಕು. ಯಾಕೆ ಅಂದ್ರೆ ಅವರೇ ಈ ಬ್ಯಾಂಗ್ಳೂರ್ ಮೈಸೂರು ರೈಲ್ವೆನ ನಿರ್ಮಾಣ ಮಾಡಿದ್ದು. ಓಕೆನಾ? ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಕಾಲ್ಡ್ ಹಿಮ್ ಆಸ್ ರಾಜಶ್ರೀ. ಯಾರನ್ನ ಮಹಾತ್ಮ ಗಾಂಧೀಜಿ ರಾಜಶ್ರೀ ಅಂತ ಕರೆದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಮಹಾತ್ಮ ಗಾಂಧೀಜಿ ರಾಜಶ್ರೀ ಅಂತ ಕರೆದ್ರು. ಯಾಕೆ? ರಾಜಶ್ರೀ ಅಂತ ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. ರಾಜಶ್ರೀ ಅಂತ ಅಂದ್ರೆ ವರ್ಡು ರಾಜ ಮತ್ತು ಋಷಿ. ಅಂದ್ರೆ ರಾಜನಾಗಿದ್ದರೂ ಋಷಿಯಂತೆ ನಿಸ್ವಾರ್ಥವಾಗಿ ಧರ್ಮದಿಂದ ಮತ್ತು ಜ್ಞಾನದಿಂದ ರಾಜ್ಯಭಾರ ಮಾಡುವವ್ರನ್ನ ರಾಜಶ್ರೀ ಅಂತ ಕರಿಬೇಕು. ಓಕೆನಾ? ಅದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನ ಅವರನ್ನ ರಾಜಶ್ರೀ ಅಂತ ಮಹಾತ್ಮ ಗಾಂಧೀಜಿ ಅವರು ಕರೆದಿದ್ದಾರೆ. ಯಾಕೆ? ಪ್ರೋಗ್ರೆಸಿವ್ ರೂಲ್ ಅಂತ ಅಂತೀವಿ, ಪರಿವರ್ತನಾಶೀಲ ಆಡಳಿತ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯವನ್ನು ಅಭಿವೃದ್ಧಿ ಪಡಿಸಿದ ರೀತಿ, ಆಧುನಿಕ ಮೈಸೂರಿನ ನಿರ್ಮಾತೃ ಎನ್ನಿಸ್ಕೊಂಡ್ರು. ಓಕೆನಾ? ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ನಡೆಸಿದ್ರಲ್ಲ ಮೈಸೂರ್ನ, ಆ ಟೈಮ್ನ ಸ್ವರ್ಣಯುಗ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಇನ್ನೊಂದು ಪ್ರಜಾಸ್ನೇಹಿ ಆಡಳಿತ, ಪೀಪಲ್ಸ್ ಕಿಂಗ್, ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಆಡಳಿತ ನಡೆಸ್ತಾರಲ್ಲ, ಅದನ್ನ ಪ್ರಜಾಸ್ನೇಹಿ ಆಡಳಿತ, ಅದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ್ರು. ಓಕೆನಾ? ಸಾಮಾಜಿಕ ಸುಧಾರಣೆಗಳು, ಮಹಿಳಾ ಶಿಕ್ಷಣ ಅಥವಾ ಹಿಂದುಳಿದ ವರ್ಗಗಳ ಏಳಿಗೆ, ಹೆಣ್ಣು ಮಕ್ಕಳ ವಿವಾಹ ಒಂದು ಏಜ್ ಏನಿರುತ್ತೆ ವಯಸ್ಸು, ಅದನ್ನ ಆ ಮಿತಿನ ಏರಿಸೋದ್ರ ಮೂಲಕ ಸೊ ಒಂದು ಸುಧಾರಣೆಯನ್ನ ತಂದ್ರು ಸಮಾಜದಲ್ಲಿ. ಓಕೆನಾ? ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಪ್ರಗತಿ. ಯಾವ ಕ್ಷೇತ್ರದಲ್ಲಿ ಅನ್ನಂಗಿಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಅವರ ಕಾಲಘಟ್ಟದಲ್ಲಿ ಒಂದು ಪ್ರಗತಿ ಕಾಣ್ತು ಮೈಸೂರು ರಾಜ್ಯ. ಓಕೆನಾ? ಸೊ ಕೈಗಾರಿಕಾ ಕ್ಷೇತ್ರ ಅಂತ ಅಂದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಕೃಷ್ಣರಾಜ ಸಾಗರ ಅಣೆಕಟ್ಟು, KRS ಡ್ಯಾಮ್, ಇದೆಲ್ಲದನ್ನು ಮಾಡಿದ್ರು. ಓಕೆನಾ? ರಾಮರಾಜ್ಯದ ಕಲ್ಪನೆ, ಗಾಂಧೀಜಿಯವರು ಏನ್ ರಾಮರಾಜ್ಯದ ಕಲ್ಪನೆ ಕಂಡಿದ್ರು ಅದೇ ತರ ಇವರು ಆಡಳಿತ ನಡೆಸಿದ್ರು. ಅದಕ್ಕೋಸ್ಕರ ಗಾಂಧೀಜಿಯವರು
ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ರಾಜಶ್ರೀ ಅಂತ ಕರೆದ್ರು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ. ದ ನವರಾತ್ರಿ ಫೆಸ್ಟಿವಲ್ ಆಫ್ ಮೈಸೂರು ವಾಸ್ ಸ್ಟಾರ್ಟೆಡ್ ಬೈ. ಈಗ ನವರಾತ್ರಿ ಅಂತ ಬರುತ್ತೆ ದಸರಾ ಟೈಮಲ್ಲಿ. ಓಕೆನಾ. ಅದನ್ನ ಸ್ಟಾರ್ಟ್ ಮಾಡಿದವರು ಯಾರು? ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ರಾಜ ಒಡೆಯರ್. ಓಕೆನಾ. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ. ಓಕೆನಾ. ನೆಕ್ಸ್ಟ್, ದ ಪಾಲಿಸಿ ಆಫ್ ನಾಟ್ ಜಾಯ್ನಿಂಗ್ ಎನಿ ಪವರ್ ಬ್ಲಾಕ್ಸ್ ಇಸ್ ಕಾಲ್ಡ್. ಅಂದ್ರೆ ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯು ಯಾವುದು ಅಂತ ಅಂದ್ರೆ ಅದು ನಾನ್ ಅಲೈನ್ಮೆಂಟ್ ಪಾಲಿಸಿ, ಅಲಿಪ್ತ ನೀತಿ. ಓಕೆನಾ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ದ ಕರೆಕ್ಟ್ ಗ್ರೂಪ್ ಆಫ್ ಕಂಟ್ರೀಸ್ ಬಿಲಾಂಗ್ ಟು ಟ್ರಿಪಲ್ ಎಂಟಿಟಿ. ಅಂದ್ರೆ ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಯಾವ್ದ್ಯಾವ್ದು? ಬ್ರಿಟನ್, ಫ್ರಾನ್ಸ್, ರಷ್ಯಾ. ಅಂದ್ರೆ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಓಕೆ, 3 ದೇಶಗಳು ಓಕೆ ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ್ರು. ಓಕೆ, 3 ರಾಷ್ಟ್ರಗಳು. ಸೊ ಹಿರೋಸಿಮಾ ಅಂಡ್ ನಾಗಸಕಿ ಸಿಟೀಸ್ ಆರ್ ಇನ್ ದಿಸ್ ಕಂಟ್ರಿ. ಹಿರೋಶಿಮಾ ಮತ್ತು ನಾಗಸಕಿ ನಗರಗಳಿರುವುದು ಎಲ್ಲಿ? ಜಪಾನ್. ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಕೂಡ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ 17ನೇ ಪ್ರಶ್ನೆ. ದ ಟ್ರೀಟಿ ದಟ್ ಎಂಡೆಡ್ ದ ಫಸ್ಟ್ ವರ್ಲ್ಡ್ ವಾರ್, ದಟ್ ಈಸ್ ಮೊದಲನೆಯ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಟ್ರೀಟಿ ಆಫ್ ವರ್ಸೇಲ್ಸ್. ವರ್ಸೇಲ್ಸ್ ಒಪ್ಪಂದ. ಮೊದಲನೇ ಮಹಾಯುದ್ಧವನ್ನ ಅಂತ್ಯಗೊಳಿಸಿದ ಒಪ್ಪಂದ ವರ್ಸೇಲ್ಸ್ ಒಪ್ಪಂದ. ಓಕೆನಾ ಮಕ್ಕಳ? ಓಕೆ, ಸಾರಿ, ವರ್ಸೇಲ್ಸ್ ಒಪ್ಪಂದ. ಅದರ ಪ್ರಮುಖ ಅಂಶಗಳು ಏನೇನು? ಯುದ್ಧದ ಹೊಣೆಗಾರಿಕೆ. ಜರ್ಮನಿಯು ಯುದ್ಧಕ್ಕೆ ಸಂಪೂರ್ಣ ಜವಾಬ್ದಾರಿ ಎಂದು ಆ ವರ್ಸೇಲ್ಸ್ ಒಪ್ಪಂದ ಏನಿತ್ತಲ್ಲ ಅದು ಘೋಷಣೆ ಮಾಡಿದ್ರು. ಓಕೆ, ಪ್ರಾದೇಶಿಕ ನಷ್ಟ ಆಗಿದ್ದು ಯುದ್ಧದ ಟೈಮಲ್ಲಿ. ಓಕೆನಾ. ಆಮೇಲೆ ಏನು ಆಕ್ರಮಣ ಮಾಡ್ಕೊಂಡಿದ್ರು ಯುದ್ಧದ ಟೈಮಲ್ಲಿ, ಭೂ ಪ್ರದೇಶಗಳನ್ನ ಅದು ಬಿಟ್ಕೊಡ್ಬೇಕಾಯ್ತು. ದೆನ್ ಸೇನಾ ನಿರ್ಬಂಧಗಳು ಎಲ್ಲ. ಜರ್ಮನಿಯ ಸೈನ್ಯದ ಗಾತ್ರವನ್ನ 1 ಲಕ್ಷ ಸೈನಿಕರಿಗೆ ಮಿತಿಗೊಳಿಸಲಾಯಿತು ಈ ಒಪ್ಪಂದ. ಓಕೆನಾ. ಇದು ನೆನಪಲ್ಲಿರ್ಲಿ. ನೆಕ್ಸ್ಟ್ 18ನೇ ಪ್ರಶ್ನೆ. ಯುಎನ್ಒ ವಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ 24 ಅಕ್ಟೋಬರ್ 1945. ಯುಎನ್ಒ ಅಂದ್ರೆ ಏನ್ ಮಕ್ಕಳ? ವಿಶ್ವಸಂಸ್ಥೆ. ಅದು ಯುಎನ್ಒ ಅಂದ್ರೆ ವಿಶ್ವಸಂಸ್ಥೆ. ಮೊದಲು ಲೀಗ್ ಆಫ್ ನೇಷನ್ಸ್ ಅಂತ ಒಂದು ವಿಶ್ವಸಂಸ್ಥೆ ಇತ್ತು. ಓಕೆನಾ. ಅದು ಯಾವಾಗ? ಮೊದಲನೇ ಮಹಾಯುದ್ಧದ ನಂತರ ಸ್ಥಾಪಿಸಲಾಗಿದ್ದ ಒಂದು ವಿಶ್ವಸಂಸ್ಥೆ, ಲೀಗ್ ಆಫ್ ನೇಷನ್ಸ್. ಆ ಸಂಸ್ಥೆಯ ಉದ್ದೇಶ ಏನಾಗಿತ್ತು? ಮತ್ತೆ ಮುಂದೆ ಯಾವುದು ಯುದ್ಧಗಳು ಆಗಬಾರದು, ಅದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಆ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಬಟ್ ಅದು ಲೀಗ್ ಆಫ್ ನೇಷನ್ಸ್ ಅನ್ನೋ ವಿಶ್ವಸಂಸ್ಥೆ 2ನೇ ಮಹಾಯುದ್ಧವನ್ನ ತಡೆಗಟ್ಟದಲ್ಲಿ ವಿಫಲವಾಯಿತು. ಆದ್ರಿಂದ ಇನ್ನೂ ಅತಿ ಹೆಚ್ಚು ಬಲವಾದ ಅಥವಾ ಪರಿಣಾಮಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಅಗತ್ಯವಿತ್ತು. ಅದಕ್ಕೋಸ್ಕರ ಯುಎನ್ಒ ಅಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅನ್ನೋ ವಿಶ್ವಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಅದು ಯಾವಾಗ ಸ್ಥಾಪನೆ ಆಯ್ತು? 24 ಅಕ್ಟೋಬರ್ ಯಾವ ವರ್ಷದಲ್ಲಿ? 1945ರಲ್ಲಿ ಸ್ಥಾಪನೆ ಆಯ್ತು. ಓಕೆನಾ. ಅದ್ ಯಾಕೆ ಸ್ಥಾಪನೆ ಆಯ್ತು? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆನ ಕಾಪಾಡಕ್ಕೆ, ರಾಷ್ಟ್ರಗಳ ನಡುವೆ ಶಾಂತಿ ಅಥವಾ ಭದ್ರತೆ ಕಾಪಾಡುವ ನಿಟ್ಟಿನಲ್ಲಿ ಈ ವಿಶ್ವಸಂಸ್ಥೆ ಮೇನ್ ಪ್ರಾಥಮಿಕ ಗುರಿಯಾಗಿತ್ತು. ಆಮೇಲೆ ವಿವಿಧ ರಾಷ್ಟ್ರಗಳ ಮಧ್ಯೆ ಒಂದು ಸ್ನೇಹ ಸಂಬಂಧಗಳ ಬೆಳೆಸುವಿಕೆ, ಕಾಪಾಡುವಿಕೆಗೆ ಈ ಸಂಸ್ಥೆ ಮುಖ್ಯ ಉದ್ದೇಶ. ಮಾನವ ಹಕ್ಕುಗಳ ರಕ್ಷಣೆ, ಮೂಲಭೂತ ಮಾನವ ಹಕ್ಕುಗಳು, ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣವನ್ನು ಉತ್ತೇಜಿಸುವುದಕ್ಕಾಗಿ
ಈ ಸಂಸ್ಥೆನ ರಚಿಸಲಾಯಿತು ಅಥವಾ ಸ್ಥಾಪನೆ ಮಾಡಲಾಯಿತು. ಓಕೆ, 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ, ದ ಟರ್ಮ್ ಯುನೈಟೆಡ್ ನೇಷನ್ಸ್ ಕಾಯಿಂಡ್ ಬೈ, ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಯಾರು? ಫ್ರಾಂಕ್ಲಿನ್ ಡಿ ರೂಸ್ವಾಲ್ಸ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಸ್. ಓಕೆ, ಇದು ನೆನಪಿರಲಿ. ದ ಹೆಡ್ ಕ್ವಾರ್ಟರ್ಸ್ ಆಫ್ ಯುಎನ್ಒ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ನಗರ ಯಾವುದು? ನ್ಯೂಯಾರ್ಕ್ ಸಿಟಿ ಆಫ್ ಅಮೆರಿಕಾ. ನ್ಯೂಯಾರ್ಕ್ ನೆನಪಿರ್ಲಿ. ಎಲ್ಲಿ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ನಗರ ಯಾವುದು ಅಂತ ನಿಮಗೆ ಕೇಳ್ತಾರೆ, ಅದಕ್ಕೆ ಉತ್ತರ ನ್ಯೂಯಾರ್ಕ್. ನೆಕ್ಸ್ಟ್, ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಆರ್ಗನ್ ಆರ್ ಕ್ಯಾಬಿನೆಟ್ ಆಫ್ ಯುಎನ್ಒ, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು? ಭದ್ರತಾ ಮಂಡಳಿ ಅಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್. ಓಕೆ, ವೇರ್ ಇಸ್ ದ ಪರ್ಮನೆಂಟ್ ಸೀಟ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂದ್ರೆ ಏನು? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ನಗರ ಯಾವುದದು? ಹೇಗ್. ದಿ ಹೇಗ್ ಅದಿರೋದು ನೆದರ್ಲ್ಯಾಂಡ್ ಅಲ್ಲಿ. ಓಕೆನಾ. ನೆಕ್ಸ್ಟ್, WHO ಸ್ಟಾರ್ಟೆಡ್ ಇನ್, ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಯಿತು. ಓಕೆನಾ. ನೆಕ್ಸ್ಟ್, ದ ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್ ಈಸ್ ಇನ್, ಸಾರ್ಕ್ ನ ಕೇಂದ್ರ ಕಚೇರಿ ಇರುವ ನಗರ ಯಾವುದು? ಕಠ್ಮಂಡು ಇರುವ ನಗರ ಕಠ್ಮಂಡು. ಸಾರ್ಕ್ ಅಂದ್ರೆ ಏನು ಕೇಳಿರ್ತೀರಾ, ನೆನಪಿಸ್ಕೊಳ್ಳಿ. ಸಾರ್ಕ್ ಅಂತ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಇದು ಸ್ಟಾರ್ಟ್ ಆಗಿದ್ ಯಾವಾಗ ಗೊತ್ತಾ? 1985ರಲ್ಲಿ ಇದರ ಸ್ಥಾಪನೆ ಆಯ್ತು. ಆಯ್ತಾ. ದಕ್ಷಿಣ ಏಷ್ಯಾದ 8 ದೇಶಗಳು, ಅದು ಭಾರತ, ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ, ದಕ್ಷಿಣ ಏಷ್ಯಾದ 8 ದೇಶಗಳ ಆರ್ಥಿಕ ಮತ್ತು ರಾಜಕೀಯ ಪ್ರಾದೇಶಿಕ ಸಂಸ್ಥೆಯಾಗಿದೆ ಇದು. ಓಕೆನಾ. ಇದ್ರ ಏನು ಮುಖ್ಯ ಅಂಶ ಏನು? ಮುಖ್ಯ ಉದ್ದೇಶ ಏನಿದೆ ಗೊತ್ತಾ? ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ನಡುವೆ ಆರ್ಥಿಕ, ಸಾಮಾಜಿಕ, ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸಹಕಾರ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದೇ ಇದರ ಮುಖ್ಯ ಉದ್ದೇಶ. ಏನೇನು? ಆರ್ಥಿಕ, ಸಾಮಾಜಿಕ, ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸಹಕಾರ ಮತ್ತು ಅಭಿವೃದ್ಧಿಯನ್ನ ಉತ್ತೇಜಿಸೋದಕ್ಕೆ, ಎಂಕರೇಜ್ ಮಾಡೋದಕ್ಕೆ ಈ ಒಂದು ಕಚೇರಿ ಸಾರ್ಕ್ ಇದರ ಮುಖ್ಯ ಉದ್ದೇಶ. ಓಕೆನಾ. 25ನೇ ಪ್ರಶ್ನೆ, ದ ಯುನೈಟೆಡ್ ನೇಷನ್ಸ್ ಆರ್ಗನ್ ಕಾರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್, ಜಾಗತಿಕ ಸಂಸತ್ತು ಎಂದೇ ಪ್ರಸಿದ್ಧಿಯಾಗಿರುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ. ಓಕೆನಾ. ನೆಕ್ಸ್ಟ್ 26ನೇ ಪ್ರಶ್ನೆ, ದ ಹೆಡ್ ಕ್ವಾರ್ಟರ್ಸ್ ಆಫ್ WHO, ದ ಹೆಡ್ ಕ್ವಾರ್ಟರ್ಸ್ ಆಫ್ WHO ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆಯಪ್ಪ? ಜಿನೇವಾ. ಓಕೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಅಂದ್ರೆ ಜಿನೇವಾ. ಅದು ಯಾವ ದೇಶದಲ್ಲಿದೆ? ಜಿನೇವಾ ಅನ್ನೋ ಊರು ಯಾವ ದೇಶದಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದೆ. ಯಾವ ದೇಶದಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್. ಓಕೆನಾ. ಇದನ್ನ ನೆನ್ಪಿಟ್ಕೊಳ್ಳಿ, ಸುಮ್ನೆ ಕೇಳಲ್ಲ ಅದನ್ನ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಜಿನೇವಾ. ಓಕೆನಾ. ಜಿನೇವಾ ಇರುವುದು ಯಾವ ದೇಶದಲ್ಲಿ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇದನ್ನು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. 27ನೇ ಪ್ರಶ್ನೆ, ದ ಆರ್ಟಿಕಲ್ ವಿಚ್ ಪ್ರಾಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದ ಸಂವಿಧಾನದ ವಿಧಿ ಯಾವುದು?
17ನೇ ವಿಧಿ, ಆರ್ಟಿಕಲ್ 17. ಓಕೆನಾ, ಆರ್ಟಿಕಲ್ 17 17ನೇ ವಿಧಿ. 17ನೇ ವಿಧಿ ಆರ್ಟಿಕಲ್ 17 ಏನ್ ಹೇಳುತ್ತೆ? ಆರ್ಟಿಕಲ್ 17 ಓದಿದ್ದೀರಾ? ಓದಿಲ್ವಾ? ಓದಿರ್ತೀರಾ. ಅಸ್ಪೃಶ್ಯತೆ, ಅನ್ಟಚಬಿಲಿಟಿ. ಓಕೆನಾ, ಆರ್ಟಿಕಲ್ 17 ಏನ್ ಹೇಳುತ್ತೆ? ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ ಮತ್ತು ಅದರ ಯಾವುದೇ ರೂಪದ ಆಚರಣೆಯನ್ನು ನಿಷೇಧಿಸುತ್ತದೆ. ಓಕೆ, ಏನು ಮೇನ್ ಅಸ್ಪೃಶ್ಯತೆಯ ರದ್ದತಿ. ಆರ್ಟಿಕಲ್ 17 17ನೇ ವಿಧಿಯ ಪ್ರಮುಖ ಅಂಶ ಅಂದ್ರೆ ಅಸ್ಪೃಶ್ಯತೆಯ ನಿಷೇಧ. ಇದು ಈ ಅಸ್ಪೃಶ್ಯತೆಯನ್ನ ಯಾರು ಆಚರಣೆ ಮಾಡ್ತಾ ಇರ್ತಾರೋ ಅವರಿಗೆ ಶಿಕ್ಷೆ ಕೊಡ್ಬೇಕು, ಅದು ಶಿಕ್ಷಾರ್ಹ ಅಪರಾಧ ಅನ್ನೋದು ಈ ಆರ್ಟಿಕಲ್ 17 ವಿಧಿ 17ರ ಉದ್ದೇಶ. ಈ ಆರ್ಟಿಕಲ್ 17 ಇನ್ನೊಂದು ಮೇನ್ ಉದ್ದೇಶ ಅಂದ್ರೆ ಇದು ಸಾಮಾಜಿಕ ನ್ಯಾಯವನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಶತಮಾನಗಳಿಂದ ನಡೆದು ಬಂದ ಅಮಾನವೀಯ ಆಚರಣೆಯನ್ನು ಕೊನೆಗೊಳಿಸಲು ಜಾರಿಗೆ ತಂದ ವಿಧಿ, 17ನೇ ವಿಧಿ. ಓಕೆನಾ. ನೆಕ್ಸ್ಟ್, ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್ ಅಂತ ಹೇಳಿದವರು ಯಾರು? ಸೆಡ್ ಬೈ ಮಾನವ ಕುಲ ತಾನೊಂದೇ ಒಲಂ. ಈ ವಾಕ್ಯವನ್ನು ಹೇಳಿದವರು ಯಾರು? ಪಂಪ. ಓಕೆನಾ. ನೆಕ್ಸ್ಟ್, ಅನ್ಟಚಬಿಲಿಟಿ ಎ ಸ್ಟಿಗ್ಮಾ ಆನ್ ದ ಹಿಂದೂ ಸೊಸೈಟಿ ಸೆಡ್ ಬೈ. ಅಂದ್ರೆ ಏನು? ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ. ಓಕೆನಾ. ಯಾಕಂಗಂದ್ರು? ಅಸ್ಪೃಶ್ಯತೆ ಅಂದ್ರೆ ಏನು? ಹಿಂದೆ ಒಂದು ಕಾಲ ಇತ್ತು. ಓಕೆನಾ. ಒಂದು ಜಾತಿ ಪದ್ಧತಿಯಲ್ಲಿ ಕೆಳಜಾತಿ ಮೇಲ್ಜಾತಿ ಅಂತ ಇತ್ತು. ಆ ಕೆಳಜಾತಿಯವ್ರನ್ನ ಮೇಲ್ಜಾತಿಯವರು ಮುಟ್ಟಿಸ್ಕೊತಾ ಇರ್ಲಿಲ್ಲ, ಮನೆಯೊಳಗೆ ಕರಿತಾ ಇರ್ಲಿಲ್ಲ, ದೇವಸ್ಥಾನಗಳಿಗೆ ಒಳಗೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಅಲ್ಲೆಲ್ಲ ಮೇಲ್ಜಾತಿಯವರೇ ಹೋಗ್ಬೇಕಾಗಿತ್ತು. ಆಯ್ತಾ? ಅದನ್ನ ತಡೆಗಟ್ಟಿ ಆ ಆಚರಣೆಯನ್ನ ಅದನ್ನ ನಿಷೇಧಿಸಕ್ಕೆ ತಂದಿದ್ದಂತ ವಿಧಿನೇ 17ನೇ ವಿಧಿ, ಆರ್ಟಿಕಲ್ 17. ಸೊ ಅಸ್ಪೃಶ್ಯತೆ ಅಂದ್ರೆ ಅದನ್ನ ಆ ಅಸ್ಪೃಶ್ಯತೆ ನಮ್ಮ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. 30ನೇ ಪ್ರಶ್ನೆ, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡುಗೊಳಿಸಿದ ವರ್ಷ ಯಾವುದು? 1976. ಓಕೆ. ನೆಕ್ಸ್ಟ್, 31ನೇದು, ಅಕಾರ್ಡಿಂಗ್ ಟು ದಿಸ್ ಆಕ್ಟ್ ಪ್ರಾಕ್ಟಿಸಿಂಗ್ ಅನ್ಟಚಬಿಲಿಟಿ ಇಸ್ ಎ ಕ್ರೈಮ್. ಯಾವ ಒಂದು ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಅಂತ ಅಂದ್ರು? ಅದು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ದ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಯಾವ ವರ್ಷದಲ್ಲಿ ಅದನ್ನ ತಂದ್ರು? 1955ರಲ್ಲಿ ಈ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ತಂದ್ರು. ಆಯ್ತಾ? ಈ 17ನೇ ವಿಧಿ ಏನ್ ಹೇಳುತ್ತೆ? ಆರ್ಟಿಕಲ್ 17 ಏನ್ ಹೇಳುತ್ತೆ? ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸೋಕೆ ಈ ಆರ್ಟಿಕಲ್ ತಂದ್ರು. ಓಕೆನಾ. ಆದ್ರೆ ಈ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಇದೆಯಲ್ಲ, ಈ ಅಸ್ಪೃಶ್ಯತೆ ಆಚರಣೆ ಮಾಡಿದವರು ಅಥವಾ ಮಾಡಿದವರಿಗೆ ಶಿಕ್ಷಾರ್ಹ ಅಪರಾಧ, ಅದು ಒಂದು ದೊಡ್ಡ ಅಪರಾಧ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದಕ್ಕೆ ಈ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ನ ತಂದ್ರು. ಓಕೆ. ಇದರಲ್ಲಿ ಏನ್ ಒಂದು ಶಿಕ್ಷೆ ಇರುತ್ತೆ? ಈ ಕಾಯ್ದೆಯಡಿ ಅಪರಾಧ ಮಾಡಿದವರಿಗೆ ಕನಿಷ್ಠ 1 ತಿಂಗಳಿಂದ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಬಹುದು ಅಂತ ಈ ಆಕ್ಟ್ ಹೇಳುತ್ತೆ. ಓಕೆನಾ. ನೆಕ್ಸ್ಟ್, 32ನೇ ಪ್ರಶ್ನೆ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ ಬೇಸ್ಡ್ ಆನ್. ಭಾರತದಲ್ಲಿ ಸ್ತರವಿನ್ಯಾಸ ವ್ಯವಸ್ಥೆಯನ್ನು ಈ ಕೆಳಕಂಡರಲ್ಲಿ ಗುರುತಿಸಬಹುದು ಜಾತಿ ಪದ್ಧತಿಲಿ. ಓಕೆನಾ. ನೆಕ್ಸ್ಟ್, ನೆಕ್ಸ್ಟ್ 33ನೇ ಪ್ರಶ್ನೆ. ಓಕೆ. ದ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಬ್ರಾಟ್ ಇನ್ ದ ಇಯರ್.
ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಯಾವುದು? 1955. ಇದನ್ನೇ ನಾನು ಅವಾಗಲೇ ಹೇಳಿದ್ದು. ಈ ಕಾಯ್ದೆ ಯಾವಾಗ ಬಂತು? ದ ಪ್ರೊಡಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ 1955ರಲ್ಲಿ ಬಂತು. ಓಕೆನಾ. ನೆಕ್ಸ್ಟ್ 34ನೇ ಪ್ರಶ್ನೆ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಲಾಂಚ್ ದಿನ್ ಎಲ್ಲಿ? ಮೌನ ಕಣಿವೆ ಆಂದೋಲನ ಪ್ರಾರಂಭವಾದ ರಾಜ್ಯ ಕೇರಳ. ನೆನಪಿರ್ಲಿ. ದಿಸ್ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಹೆಲ್ಡ್ ಇನ್ ಸಲ್ಯಾಣಿ ವಿಲೇಜ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದು? ಅಪ್ಪಿಕೋ ಚಳುವಳಿ 1983ರಲ್ಲಿ. ಓಕೆನೋ. ಚಿಪ್ಕೋ ಚಳುವಳಿ ಗೊತ್ತಿದೆ ನಿಮಗೆ? ಪರಿಸರ ಹಾನಿ ಅಥವಾ ಮರ ಕಡಿಯೋದಕ್ಕೆ ಹೋದಾಗ ಜನಗಳು ಆ ಮರವನ್ನ ಕಾಪಾಡ್ಕೊಳ್ಳೋದಕ್ಕೆ ಮಾಡಿದಂತಹ ಚಿಪ್ಕೋ ಚಳುವಳಿ. ಅದಾದ್ಮೇಲೆ ಅಪ್ಪಿಕೋ ಚಳುವಳಿ ಅಂತ ಮರವನ್ನ ಗಟ್ಟಿಯಾಗಿ ತಪ್ಪಿಕೊಂಡ್ರು. ಯಾವುದೇ ಗಲಾಟೆ, ಯಾವುದೇ ದೊಂಬಿ ಇಲ್ದಂಗೆ ಆ ಚಳುವಳಿಯನ್ನ ಮಾಡಿದ್ರು. ನೆಕ್ಸ್ಟ್, ನರ್ಮದಾ ಬಚಾವೋ ಮೂವ್ಮೆಂಟ್ ವಾಸ್ ಲೆಡ್ ಬೈ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಮೇಧಾ ಫಟ್ಕರ್. ಓಕೆ. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ದಟ್ ಅಪೋಸ್ಡ್ ಬೈ ಡಾಕ್ಟರ್ ಶಿವರಾಮ್ ಕಾರಂತ್ ವಾಸ್ ಕೈಗಾ ಆಂಟಿ ನ್ಯೂಕ್ಲಿಯರ್ ಪ್ಲಾಂಟ್ ಮೂವ್ಮೆಂಟ್. ಅಂದ್ರೆ ಡಾಕ್ಟರ್ ಶಿವರಾಮ್ ಕಾರಂತರು ವಿರೋಧಿಸಿದ ಪರಿಸರ ಚಳುವಳಿ ಯಾವುದು? ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿ. ಅಣುಸ್ಥಾವರ ವಿರೋಧಿ ಚಳುವಳಿ. ಓಕೆನಾ. ನೆಕ್ಸ್ಟ್, ಈ ಕನ್ನಡ ಮೀಡಿಯಂ ಪಾಠಗಳನ್ನ ನಾನು ಕನ್ನಡ ಮೀಡಿಯಂ ಅಲ್ಲಿ ಆದಷ್ಟು ಆ ಪದಗಳನ್ನ ಬಳಸಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ನಾನು ಓದಿದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲೇ. ಬಟ್ ನಾನೊಬ್ಬ ಕನ್ನಡಿಗ. ನಮ್ಮ ಕನ್ನಡ ಮಕ್ಕಳಿಗೆ, ಕನ್ನಡ ಮಾಧ್ಯಮ ಮಕ್ಕಳಿಗೆ ಹೆಂಗೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನೋ, ಅದೇ ತರ ಕನ್ನಡ ಮಾಧ್ಯಮ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು SSLC ಪರೀಕ್ಷೆಯಲ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಅದನ್ನ ತಿದ್ದುಕೊಂಡು ಮುಂದಕ್ಕೆ ಹೋಗ್ತೀನಿ. ಕನ್ನಡ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿ ಕನ್ನಡ ಪದಗಳನ್ನ ಬಳಸಿ ಪಾಠ ಮಾಡೋದು ಸ್ವಲ್ಪ ಕಷ್ಟ. ಬಟ್ ತುಂಬಾ ಓದ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಫೌಂಡರ್ ಆಫ್ ಕರ್ನಾಟಕ ಸ್ಟೇಟ್ ಫಾರ್ಮರ್ ಅಸೋಸಿಯೇಷನ್. ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕರು ಯಾರು? ಪ್ರೊಫೆಸರ್ MD ನಂಜುಂಡಸ್ವಾಮಿ. ಇದು ನೆನಪಲ್ಲಿ ಇರಬೇಕು, ಇಂಪಾರ್ಟೆಂಟ್. ಓಕೆನಾ. 39ನೇ ಪ್ರಶ್ನೆ. ಕನ್ವೆಕ್ಷನಲ್ ರೈನ್ ಅಕರ್ಸ್ ಡ್ಯೂರಿಂಗ್ ಏಪ್ರಿಲ್ ಅಂಡ್ ಮೇ ಇನ್ ವೆಸ್ಟ್ ಬೆಂಗಾಲ್. ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆ ಯಾವುದು? ಕಾಲಬೈಸಾಖಿ. ಈ ಒಂದು ಹೆಸರಿನ ಮಳೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗ್ತದೆ. ಓಕೆನಾ. 40ನೇ ಪ್ರಶ್ನೆ. ದ ಪೋರ್ಟ್ ವಿಚ್ ಇಸ್ ನೌನ್ ಆಸ್ ದ ಗೇಟ್ ವೇ ಆಫ್ ಇಂಡಿಯಾ. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು? ಮುಂಬೈ. ಓಕೆನಾ. ನೆಕ್ಸ್ಟ್ 41ನೇ ಪ್ರಶ್ನೆ. ದ ಟೀ ಪೋರ್ಟ್ ಆಫ್ ಇಂಡಿಯಾ. ಅಂದ್ರೆ ಭಾರತದ ಚಹಾದ ಬಂದರು ಯಾವುದು? ಕೋಲ್ಕತ್ತಾನ ಟೀ ಪೋರ್ಟ್ ಆಫ್ ಇಂಡಿಯಾ ಭಾರತದ ಚಹಾದ ಬಂದರು ಅಂತ ಕರೀತಾರೆ. ಇಂಡಿಯಾಸ್ ಲಾಂಗೆಸ್ಟ್ NH ಅಂದ್ರೆ ನ್ಯಾಷನಲ್ ಹೈವೇ NH-44 ಶ್ರೀನಗರ್ ಟು ಕನ್ಯಾಕುಮಾರಿ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂದ್ರೆ NH-44 ಶ್ರೀನಗರ್ ಟು ಕನ್ಯಾಕುಮಾರಿ ಹೈವೇ. ಓಕೆನಾ. ಅದು ಯಾಕೆ ಅಷ್ಟೊಂದು ಉದ್ದ ಅಂತ ಅಂತಾರೆ? ಯಾಕೆ ಉದ್ದ ಅಂತಾರೆ? ಎಷ್ಟು ಉದ್ದ ಇರ್ಬೋದು ಅದು ನ್ಯಾಷನಲ್ ಹೈವೇ? ಯೋಚನೆ ಮಾಡಿದೀರಾ? ಯೋಚನೆ ಮಾಡಿಲ್ಲ. ನ್ಯಾಷನಲ್ ಹೈವೇ ಯಾಕೆ ಅಷ್ಟು ಉದ್ದ ಅಂತ ಅಂತಾರೆ ಹೇಳಿ. ಅದು ಹೆಚ್ಚು ಕಮ್ಮಿ ಒಂದು 4112 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಅದು 4112 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಆ ನ್ಯಾಷನಲ್ ಹೈವೇ ಶ್ರೀನಗರ್ ಟು ಕನ್ಯಾಕುಮಾರಿ. ಅದಕ್ಕೆ ಅದು ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅನ್ನೋ ಹೆಸರು ಪಡ್ಕೋತು. ಓಕೆನಾ. ದೆನ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ
ಸ್ಥಾಪನೆಯಾದ ವರ್ಷ ಯಾವುದು? 1995. ನ್ಯಾಚುರಲ್ ಪೋರ್ಟ್ಸ್ ಆಫ್ ಇಂಡಿಯಾ ಅಂದ್ರೆ ಈ ಕೆಳಕಂಡಗಳಲ್ಲಿ ಭಾರತದ ನೈಸರ್ಗಿಕ ಬಂದರು ಯಾವುದು? ಆಪ್ಷನ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ವಿಶಾಖಪಟ್ಟಣ ಅಥವಾ ವಿಶಾಖಪಟ್ಟಣಂ. ನೆಕ್ಸ್ಟ್, ದ ಸಿಸ್ಟಮ್ ವಿಚ್ ಇಸ್ ನೌನ್ ಆಸ್ ದ ರೂಟ್ ಫೈಂಡರ್ ಆರ್ ಪಾತ್ ಫೈಂಡರ್, ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ ಯಾವುದು? GPS. ಈಗೆಲ್ಲ ನೀವು ಎಲ್ಲರೂ ಹೋಗ್ಬೇಕಾದ್ರೆ ನಿಮಗೆ ರೂಟೇ ಗೊತ್ತಿರ್ಬೇಕು ಅನ್ನೋದೇನಿಲ್ಲ. ಹಿಂದೆ ಒಂದ್ ಕಾಲ ಇತ್ತು, ರೂಟ್ ಗೊತ್ತಿಲ್ಲ ಅಂದ್ರೆ ಎಲ್ಲೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ರೂಟ್ ಗೊತ್ತಿಲ್ಲ ಅಂದ್ರೆ ಮೊಬೈಲ್ ತೆಗಿ, GPS ಆನ್ ಮಾಡು. ಆ GPS ಅಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ರೂಟ್ ಗೊತ್ತಾಗುತ್ತೆ. ಓಕೆನಾ? ಅದನ್ನ ರೂಟ್ ಫೈಂಡರ್ ಅಥವಾ ಪಾತ್ ಫೈಂಡರ್ ಅಂತ ಅಂತಾರೆ. ನೆಕ್ಸ್ಟ್, 46ನೇ ಪ್ರಶ್ನೆ. ದ ಫಸ್ಟ್ ಸ್ಟೀಲ್ ಇಂಡಸ್ಟ್ರಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯ ಸ್ಥಾಪನೆಗೊಂಡಿದ್ದು ಎಲ್ಲಿ? ಓಕೆ, ಫಸ್ಟ್ ಸ್ಟೀಲ್ ಇಂಡಸ್ಟ್ರಿ ಎಲ್ಲಿ? ಕುಲ್ಟಿ ಅನ್ನೋ ಪ್ರದೇಶದಲ್ಲಿ, ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತದ್ದು. ಕುಲ್ಟಿ ಅನ್ನೋ ಪ್ರದೇಶದಲ್ಲಿ ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯ ಸಂಸ್ಥೆ ಸ್ಥಾಪನೆ ಆಯಿತು. ನೆಕ್ಸ್ಟ್, ದ ಪ್ಲೇಸ್ ವಿಚ್ ಇಸ್ ಕಾಲ್ಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ, ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಮುಂಬೈ. ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಸ್ಥಳ ಮುಂಬೈ. ಯಾಕೆ? ಯೋಚನೆ ಮಾಡಿ, ಯಾಕಿರಬಹುದು? ಯಾಕೆ ಅದನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ? ಯಾಕೆ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಗಿರಣಿಗಳು ಹೊಂದಿರುವ ಸ್ಥಳ ಅದು ಮುಂಬೈ. ಅತಿ ಹೆಚ್ಚು ಹತ್ತಿ ಬಟ್ಟೆ ಗಿರಣಿಗಳನ್ನು ಹೊಂದಿದಂತ ಸ್ಥಳ. ಜೊತೆಗೆ ಮುಂಬೈಯಲ್ಲಿ ಫುಲ್ಲು ಕಪ್ಪು ಮಣ್ಣಿನ ಪ್ರದೇಶ. ಓಕೆನಾ? ಅಲ್ಲಿ ಕಚ್ಚಾ ಹತ್ತಿ ಒಂದು ಕ್ಲೀನ್ ಆಗಿ ಫಸ್ಟ್ ಕ್ವಾಲಿಟಿ ಹತ್ತಿ ಬೆಳಿಬೇಕು ಅಂದ್ರೆ ಕಪ್ಪು ಮಣ್ಣು ಬೇಕು. ಮುಂಬೈಯಲ್ಲಿ ತುಂಬಾ ಕಪ್ಪು ಮಣ್ಣಿತ್ತು. ಅಲ್ಲಿ ಫಸ್ಟ್ ಕ್ವಾಲಿಟಿ ಅಂತ ಏನು ಪ್ಯೂರ್ ಹತ್ತಿ ಬೆಳಿತಾ ಇದ್ರು, ಸಿಗ್ತಾ ಇತ್ತು. ಓಕೆನಾ? ಅದಕ್ಕೋಸ್ಕರ ಅದನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೆದ್ರು. ಫಸ್ಟ್ ಮುಂಬೈಯಲ್ಲಿ ಹತ್ತಿ ಗಿರಣಿ ಸ್ಥಾಪನೆ ಆಗಿದ್ದ ವರ್ಷ ಯಾವ್ದು ಗೊತ್ತಾ? 1854. ಓಕೆ, ಹತ್ತಿ ಉದ್ಯಮದ ಕೇಂದ್ರ ಮುಂಬೈ, ಅದಕ್ಕೋಸ್ಕರ ಅದನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂದ್ರು. ಓಕೆನಾ? ಪ್ಯೂರ್ ಕ್ವಾಲಿಟಿ ಹತ್ತಿ ಸಿಗ್ತಾ ಇತ್ತು, ಅದಕ್ಕೋಸ್ಕರ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂದ್ರು. ಬ್ರಿಟಿಷರು ಹತ್ತಿ ಉದ್ಯಮದಲ್ಲಿ ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮುಂಬೈನ ಪ್ರಮುಖ ಕೇಂದ್ರವನ್ನಾಗಿ ಮಾಡ್ಕೊಂಡ್ರು, ಅದಕ್ಕೋಸ್ಕರ ಅದು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಸಾರಿಗೆ ಸೌಲಭ್ಯ, ಮುಂಬೈ ಒಂದು ಬಂದರು ನಗರವಾಗಿದ್ದರಿಂದ ತಯಾರಾದ ಬಟ್ಟೆಯನ್ನ ರಫ್ತು ಮಾಡಲು ಮತ್ತು ಯಂತ್ರಗಳನ್ನು ಆಮದು ಮಾಡಿಕೊಳ್ಳಲು ಸುಲಭವಾಗಿತ್ತು. ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಚೆನ್ನಾಗಿತ್ತು, ಅದಕ್ಕೆ ಅದನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೆದ್ರು. ಓಕೆನಾ? ನೆಕ್ಸ್ಟ್ 48ನೇ ಪ್ರಶ್ನೆ. ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ದ ಸಿಲಿಕಾನ್ ವ್ಯಾಲಿ ಆಫ್ ಭಾರತದ ಸಿಲಿಕಾನ್ ಕಣಿವೆ ಅಂದ್ರೆ ಯಾವುದು? ಬ್ಯಾಂಗ್ಳೂರ್. ಸಿಲಿಕಾನ್ ಸಿಟಿ ಕೇಳಿದೀರಾ ನೀವೆಲ್ಲ? ಸಿಲಿಕಾನ್ ಸಿಟಿ. ಓಕೆ. ದ ಇಸ್ರೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್, ಇಸ್ರೋ ಸ್ಥಾಪನೆಯಾದ ವರ್ಷ 1969. ಓಕೆ. ದೆನ್ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ಸೌತ್, ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ಸೌತ್, ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು? ಭಾರತ. ಇದು ನಮ್ಮ ಭಾರತದ ಒಂದು ಹೆಗ್ಗಳಿಕೆ. ಓಕೆನಾ? ಇದಿಷ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ 50 ಕ್ವಶನ್ಸ್ ಅಂತ ನಾನು ಏನು ಅನಲೈಸ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಇದರೊಟ್ಟಿಗೆ ಇನ್ನೂ ಹೆಚ್ಚಿನ ಅಂಶ ನೆಕ್ಸ್ಟ್ ಇನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 100 1 ಮಾರ್ಕ್ ಕ್ವಶನ್ಸ್. ಆ 100 ಕ್ವಶನ್ಸ್ ಓದಿದ್ರೆ ನಿಮಗೆ ಎಲ್ಲಿಂದ ಎಲ್ಲಿ ಯಾವುದೇ ಕಾರಣಕ್ಕೂ 1 ಮಾರ್ಕ್ಸ್ ಮಿಸ್ ಆಗಲ್ಲ. 100 ಕ್ವಶನ್ಸ್ ಅಲ್ಲೇ ಬರಬೇಕು, ಆ ತರ ನಾನು ರೆಡಿ ಮಾಡಿದ್ದೀನಿ. ಅದ್ರದ್ದು ವಿಡಿಯೋ ನಾನು ಮಾಡ್ಕೊಡ್ತೀನಿ. ಸೊ ಇಷ್ಟು 50 ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್, ಎರಡೂ ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಒಟ್ಟಿಗೆ ಮಾಡಿದ್ದೀನಿ. ಸೊ ಪದೇ ಸಪರೇಟ್ ವಿಡಿಯೋಸ್ ಮಾಡಬಹುದಾಗಿತ್ತು, ಮಾಡಿದ್ರೆ ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಮತ್ತೆ ಕನ್ನಡ ಮೀಡಿಯಂ ಅವ್ರಿಗೂ ತೊಂದರೆ ಆಗುತ್ತೆ. ಜೊತೆಗೆ ನನಗೂ ಟೈಮ್
ಸಾಲೋದಿಲ್ಲ ಮಾಡೋದಕ್ಕೆ ವಿಡಿಯೋಸ್ ಅನ್ನೋ ಕಾರಣಕ್ಕೆ ಎರಡನ್ನೂ ಒಟ್ಟಿಗೆ ಮಾಡಿದೀನಿ. ತುಂಬಾ ಸಂಕ್ಷಿಪ್ತವಾಗಿ ಮಾಡಿದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟು ಮಾಡಿದೀನಿ. ಓಕೆನಾ? ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದ್ರ PDF ಡಿಸ್ಕ್ರಿಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಪೇರ್ ಹಾಕಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.